ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇಬ್ಬರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ 11ನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ 3ನೆಯ ಅಧ್ಯಾಯದಲ್ಲಿ 9ನೆಯ ಕೊನೆಯ ಭಾಗ. ಒಂದು ಕೊಳದ ಪಕ್ಕದಲ್ಲಿ ಒಬ್ಬ ತಪಸ್ವಿಯನ್ನು ಕಂಡು ಏನೋ ಸಂದೇಹವಾಗಿ, ಅಯ್ಯ ವೃತನಿಷ್ಠನೇ, ನೀನು ಧನ್ಯ. ನನ್ನ ಕುತೂಹಲಕ್ಕಾಗಿ ಕೇಳುತ್ತೇನೆ, ನೀನು ಯಾವ ವರ್ಣದಲ್ಲಿ ಜನಿಸಿದವನು ಎಂದು ಕೇಳುತ್ತಾನೆ. ನಿನ್ನ ತಪಸ್ಸಿನ ಉದ್ದೇಶವೇನು? ಯಾವ ವರ ಬೇಕು? ಏನು ಫಲೋದ್ದೇಶಕ್ಕಾಗಿ ಈ ನಿನ್ನ ತಪಸ್ಸು ಎನ್ನುತ್ತಾನೆ. ಆಗ ಆ ತಪಸ್ವಿ ಹೇಳಿದ, ನಾನು ಶೂದ್ರವರ್ಣದವನು, ಸಶರೀರವಾಗಿ ದೈವತ್ವವನ್ನು ಹೊಂದಬೇಕೆಂಬ ಆಸೆಯಿಂದ ಉಗ್ರ ತಪಸ್ಸು ಮಾಡುತ್ತಿರುವೆನು ಎಂದು. ದೇವತ್ವಂ ಪ್ರಾರ್ಥಯೇ ರಾಮ ಸಶರೀರೋ ಮಹಾಯಶಃ. ಉತ್ತರಕಾಂಡದ 76ನೇ ಸರ್ಗ 2ನೇ ಶ್ಲೋಕ. ಶ್ರೀರಾಮ ಅಲ್ಲಿಂದಲ್ಲೇ ತನ್ನ ಕತ್ತಿಯನ್ನು ಬಿಚ್ಚಿ ಅವನ ತಲೆ ಕತ್ತರಿಸಿ ಹಾಕಿದನಂತೆ. ಅತ್ತ ಬ್ರಾಹ್ಮಣ ಬಾಲಕ ಬದುಕಿ ಬಂದ ಇತ್ಯಾದಿ. ಶ್ರೀರಾಮಚಂದ್ರ ಶೂದ್ರವರ್ಣದವನೊಬ್ಬ ಆತ್ಮೋನ್ನತಿಯ ಯತ್ನವನ್ನು ಸಹಿಸದೆ ವರ್ಣದ ಚೌಕಟ್ಟಿನಲ್ಲಿ ಅವನನ್ನು ಹಾಳುಗೆಡವಲಿಲ್ಲವೇ ಎಂಬುದು ಪ್ರಶ್ನೆ. ಶೂದ್ರನನ್ನು ಕೊಂದು ಬ್ರಾಹ್ಮಣ ಪುತ್ರನನ್ನು ಉಳಿಸಿದನೆಂದರೆ ಎಲ್ಲರನ್ನೂ ಸಮನಾಗಿ ನೋಡಿದಂತಾಗಲಿಲ್ಲವಲ್ಲ ಎಲ್ಲವೇ? ಈ ಕ್ರೌರ್ಯವನ್ನು ತೋರುವ ಈ ಪ್ರಸಂಗ ರಾಮನನ್ನು ಸಣ್ಣವನನ್ನಾಗಿಸದೆ ಇದರಲ್ಲಿ ರಾಮನ ಧರ್ಮ ಪ್ರಜ್ಞೆ ಅಳಿಯಲಿಲ್ಲವೇ? ಗಮನಿಸಬೇಕಾದ ಅಂಶಗಳು ಇಲ್ಲಿ ಇವು. 1. ರಾಮ ರಾಜ್ಯದಲ್ಲೂ ಅದಕ್ಕೆ ಪೂರ್ವದ ದಶರಥ ರಾಜ್ಯದಲ್ಲೂ ಯಾವ ವರ್ಣದವರಿಗೂ ಆತ್ಮೋನ್ನತಿಗಾಗಿ ತಪಸ್ಸು ಮಾಡಲು ಯಾವ ಅಡ್ಡಿಯೂ ಇರಲಿಲ್ಲ. ದಶರಥ ಚಿಕ್ಕ ವಯಸ್ಸಿನಲ್ಲಿ ಅರಿಯದೆ ಕೊಂದ ಮುನಿ ಬಾಲಕನ ತಂದೆ ವೈಶ್ಯನೂ ಆತನ ತಾಯಿ ಶೂದ್ರಳೂ ಆಗಿದ್ದು ಆ ಬಾಲಕ ಕರ್ಣನೆಂಬ ಮಿಶ್ರ ಸಂತಾನ ಕುಲದವನಾಗಿದ್ದ. ಅಂತರ್ಜಾತೀಯ ವಿವಾಹವೂ ನಡೆದು ಅವರು ಮುನಿಗಳೂ ಆಗಿ ಗೌರವಾನ್ವಿತರಾಗಿಯೇ ತಮ್ಮ ಪುತ್ರನೊಡನೆ ತಪಸ್ಸು ಮಾಡುತ್ತಿದ್ದುದು ಇಲ್ಲಿ ಸುವ್ಯಕ್ತ. ಅಯೋಧ್ಯಾಕಾಂಡದ 63ನೇ ಸರ್ಗ 50ನೇ ಶ್ಲೋಕ. 51ರಲ್ಲೂ ಇದೆ. ದಶರಥ ತನ್ನರ ಅಶ್ವಮೇಧದಲ್ಲೂ ಯಥಾಯೋಗ್ಯವಾಗಿ ಎಲ್ಲ ವರ್ಣದವರನ್ನು ಸತ್ಕರಿಸಿದ್ದನೆಂದು ರಾಮಾಯಣ ಹೇಳುತ್ತದೆ. ಸರ್ವೇ ವರ್ಣೇ ಯಥಾ ಪೂಜಾಂ ಪ್ರಾಪ್ನುವಂತಿ ಸುಸತ್ಕೃತಾಃ. ಬಾಲಕಾಂಡದ 13-14ನೇ ಶ್ಲೋಕ. ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಶೂದ್ರಾಂಶ್ಚೈವ ಸಹಸ್ರಶಃ ಸುಮ್ಮಾನ್ ಯಸ್ವ ಸತ್ಕೃತ್ಯ ಸರ್ವದೇಶೇಷು ಮಾನವ. ಅದೇ ಶ್ಲೋಕ 20 ಎಂಬುದು ದಶರಥನ ಆಜ್ಞೆಯಾಗಿತ್ತು. ಎಲ್ಲ ಜಾತಿಯ ಮಾನವರನ್ನು ಸತ್ಕರಿಸಿ ಸಮ್ಮಾನಿಸು ಎಂದು. ಆದ್ದರಿಂದ ಜಾತಿಯ ನಿಮಿತ್ತ ಯಾವನಿಗೆ ರಾಮರಾಜ್ಯದಲ್ಲಿ ಆತ್ಮೋನ್ನತಿಗೆ ಅವಕಾಶವಿರಲಿಲ್ಲವೆಂಬ ಅಪಪ್ರಚಾರ ಸುಳ್ಳು. ಎಲ್ಲರಿಗೂ ಪೂಜ್ಯತೆಯೇ ಇದ್ದ ಕಾಲ ಅದು. 2. ಶಂಭೂಕನೆಂದ ಆ ಶೂದ್ರ ತನ್ನ ಆತ್ಮೋನ್ನತಿಗಾಗಿ ತಪಸ್ಸು ಮಾಡಿದ್ದರೆ ಬೇರೆ ಮಾತಾಗಿರುತ್ತಿತ್ತು. ಆದರವನು ಸಶರೀರವಾಗಿ ದೇವತ್ವ ಪಡೆಯಲು ಮಾಡುತ್ತಿದ್ದ ತಪಸ್ಸು ಅದೆಂದು ಪ್ರಸಂಗ ಸ್ಪಷ್ಟವಾಗಿ ಹೇಳುತ್ತದೆ. ತ್ರಿಶಂಕುವೆಂಬ ಶ್ರೀರಾಮನ ಪೂರ್ವಿಕನಾದ ದೊರೆ ಮಾಡ ಹೊರಟ ಅವಿವೇಕವೂ ಅದೇ ಆಗಿದ್ದು, ಅದಕ್ಕೆ ಅವನು ಚಾಂಡಾಳತ್ವವನ್ನು ಹೊಂದಿ ಪ್ರಾಯಶ್ಚಿತ್ತವನ್ನು ಅನುಭವಿಸಿ ಘೋರ ಸಂಕಟಗಳನ್ನು ಎದುರಿಸಬೇಕಾಯಿತು. ಕ್ಷತ್ರಿಯ ಬ್ರಾಹ್ಮಣರು ಮಾಡಿದ್ದರೆ ಅಪರಾಧವೇ ಆಗಬಹುದಾಗಿದ್ದುದನ್ನು ಶಂಭೂಕ ಮಾಡಿದ. ಶರೀರದೊಡನೆ ಸ್ವರ್ಗ ಪ್ರಾಪ್ತಿ ಎಂಬುದು ಆಗಬಾರದ ದೈವ ನಿಯಮವನ್ನು ಮೀರುವ ಯತ್ನ. ರಾವಣ ಯಾರಿಂದಲೂ ಸಾಯಬಾರದು ಎಂದು ತಪಸ್ಸು ಮಾಡಿದಂತೆ. ತಪಸ್ಸೇ ತಪ್ಪಲ್ಲ. ತಪಸ್ಸೆಂದರೆ ಒಂದು ಉದ್ದೇಶ ಸಾಧನೆಗಾಗಿ ಮಾಡುವ ಮಹಾಯತ್ನ. ಕಾಯಿಕ ವಾಚಿಕ ಮಾನಸಿಕ ಮಹಾಪ್ರಯತ್ನ. ಅದರ ಉದ್ದೇಶ ಸರಿಯಾಗಿದ್ದರೆ ಆ ತಪಸ್ಸೂ ಯೋಗ್ಯ. ಲೋಕನಾಶಕ್ಕಾಗಿ, ವ್ಯವಸ್ಥೆಯ ನಿರ್ಮೂಲನಕ್ಕಾಗಿಯೂ, ಪ್ರಕೃತಿ ಧರ್ಮ ವಿರುದ್ಧವಾಗಿಯೂ ನಡೆಸುವ ಯಾವ ಇಂದಿನ ಅಂದಿನ ಯಾರ ತಪಸ್ಸೂ ಅಯೋಗ್ಯವೇ. ವ್ಯಕ್ತಿ ಮಾಡಿದರೂ ಅಷ್ಟೇ, ರಾಷ್ಟ್ರಗಳು ಮಾಡಿದರೂ ಅಷ್ಟೇ. ಯಹೂದ್ಯರ ನಿರ್ಮೂಲನ ಪೂರ್ವಕವಾಗಿ ಜರ್ಮನಿಯ ಉನ್ನತಿಗಾಗಿ ಹಿಟ್ಲರ್ನು ನಡೆಸಿದ್ದೂ ಒಂದು ತಪಸ್ಸೇ. ಸ್ಟಾಲಿನ್ನನ್ನದೂ ಅಷ್ಟೇ. ವಿಜ್ಞಾನ ಮುನ್ನಡೆಯ ಹೆಸರಿನಲ್ಲಿ ಪ್ರಕೃತಿ ನಿರ್ಮೂಲನ ಮಾಡುತ್ತಾ ಪ್ರಕೃತಿ ಸಮತೋಲನವನ್ನೇ
ಕೆಡಿಸುತ್ತಿರುವ ಪಶ್ಚಿಮದರ ಯತ್ನವೂ ತಪಸ್ಸೆ. ಮನುಷ್ಯ ಪರಸ್ಪರ ಪ್ರೀತಿಯಿಂದ ಇರಬೇಕಾದ ಸಮಾಜ ವ್ಯವಸ್ಥೆಯಲ್ಲಿ ವೃತ್ತಿಗಳನ್ನು ಒಂದು ಅನುಲ್ಲಂಘ್ಯ ಪ್ರಕೃತಿ ನಿಯಮದಂತೆ ಹಂಚಿಕೊಂಡು ಬಾಳಬೇಕಾದ ಅವಶ್ಯಕತೆಯನ್ನು ಧಿಕ್ಕರಿಸಿ ಫ್ರೀ ಫಾರ್ ಆಲ್, ಸಿಕ್ಕಿದವರಿಗೆ ಸೀರುಂಡೆ ಎಂಬ ರೀತಿ ಗೊಂದಲ, ನೂಕುನುಗ್ಗಲು, ಸ್ಟ್ಯಾಂಪೀಡ್ ಏರ್ಪಡಿಸಿ ಮಾನವ ಸಮಾಜ ವಿನಾಶಕ್ಕೆ ಯತ್ನಿಸುವುದೂ ತಪಸ್ಸೆ. ಹಿಂದಿನ ವಿಶ್ವಾಮಿತ್ರರು ವಸಿಷ್ಠ ದ್ವೇಷದಿಂದ ಆರಂಭಿಸಿದ ಆ ತಪಸ್ಸು ಅವರ ಕ್ಷತ್ರತ್ವದ ವಿನಾಶವನ್ನೇ ಮಾಡಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎಂದು ಅವರು ಉದ್ಗರಿಸುವಂತೆ ಮಾಡಿ ಸೋಲಪ್ಪುವಂತೆ ಮಾಡಿದ್ದು ಇತಿಹಾಸವಾಯಿತು. ಇದರಲ್ಲಿ ವಿಶ್ವಾಮಿತ್ರರ ಸೋಲೇ ಅಡಗಿದೆ. ಅದು ವಸಿಷ್ಠ ವಿಜಯ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಎಂಬುದರ ಮಹಾವ್ಯಾಖ್ಯಾನ ಈ ಕಥೆ. ರಾಮರಾಜ ಇದಾಗದಂತೆ ನೋಡಿಕೊಳ್ಳಲು ಕಂಕಣಬದ್ಧವಾಗಿತ್ತು. ಇಂದಿನ ಸಮಾಜವಾದದ ದೃಷ್ಟಿಯಿಂದ ಅದನ್ನು ನೋಡುವುದು ಯುಕ್ತವಲ್ಲ. ಸಮಾಜವಾದವೂ ಪರಿಪೂರ್ಣವಲ್ಲ. ಅದರಲ್ಲೂ ಎಷ್ಟೋ ಪ್ರಭೇದಗಳಿವೆ. ಅದನ್ನು ನಂಬಿದ ರಷ್ಯಾ ಯಾವ ಸ್ಥಿತಿಗೆ ಇಳಿಯಿತೆಂಬುದು ಕಣ್ಣೆದುರಿಗೇ ಇದೆ. ವೈದಿಕ ಸಮಾಜವಾದವೇ ಬೇರೆ. ಋಗ್ವೇದದ ಭಿಕ್ಷು ಸೂಕ್ತಾದಿಗಳಲ್ಲಿ ಇದು ವ್ಯಕ್ತ. ಸಾಮಾಜಿಕ ನ್ಯಾಯ ಸಿಗುವ ವ್ಯವಸ್ಥೆ ಒಳ್ಳೆಯದೇ. ಆದರೆ ಅಂಥ ಯಾವುದಾದರೊಂದು ಅಲ್ಲೂ ಪರಿಪೂರ್ಣ ಸಾಮಾಜಿಕ ನ್ಯಾಯ ಇದುವರೆಗೆ ಸಿಕ್ಕಿಲ್ಲವೆಂಬುದೇ ಇತಿಹಾಸದ ಪಾಠ. ಅವನವನು ತನಗೆ ಪ್ರಕೃತಿಯಿಂದ ತನ್ನ ಹುಟ್ಟಿನ ಒಲವಿನಿಂದ ದೊರೆತ ವೃತ್ತಿಯಲ್ಲಿ ತೃಪ್ತನಾಗಿರಬೇಕೆಂದು ಅದರಲ್ಲೇ ನ್ಯಾಯ ಸಿಗುವಂತೆ ಎಲ್ಲರನ್ನೂ ಸಮಾನ ಗೌರವದಿಂದ ದೊರೆ ಕಾಣಬೇಕೆಂದು ಒಬ್ಬನ ವೃತ್ತಿಗೆ ಇನ್ನೊಬ್ಬ ಕೈ ಹಾಕಿದಾಗ ಸಾಮಾಜಿಕ ಭಯ, ವಿಷಮತೆ, ಹಾಹಾಕಾರ, ಅಸಂತೃಪ್ತಿ ಏರ್ಪಡುವುದೆಂದು ಇದಾಗದಂತೆ ದೂರ ನೋಡಿಕೊಳ್ಳಬೇಕಾದುದು ದೊರೆಯ ಕರ್ತವ್ಯವೆಂದು ಜನ ನಂಬಿದ್ದ ಕಾಲ ಅದು. ಅದನ್ನು ರಾಮ ಜಾರಿಗೊಳಿಸಿದ. ಆ ಕಾಲದ ಧರ್ಮವನ್ನೇ ಇಂದು ಪ್ರಶ್ನಿಸುವುದು ಬೇರೆ ವಿಚಾರ. 3. ಶಂಭುಕ ವಧೆಯ ಪ್ರಕ್ಷಿಪ್ತ ಭಾಗವೆನ್ನುವವರೂ ಉಂಟು. ನಡೆದುದೇ ಆದರೆ ಇಲ್ಲಿಯ ಘಟನಾವಳಿಗಳೆಲ್ಲ ಸತ್ಯವೆನ್ನಬೇಕು. ಬ್ರಾಹ್ಮಣ ಬಾಲಕ ಸತ್ತುದು, ಈ ಶಂಭುಕನ ಮಾನುಷಾತೀತವಾದ ಬಯಕೆಯ ತಪಸ್ಸು ನಡೆದುದು, ಎರಡಕ್ಕೂ ಸಂಬಂಧ ಇದ್ದುದು ಎಲ್ಲ ಆಗ ಸತ್ಯವಾಗುತ್ತದೆ. ಆಗ ರಾಮ ಈ ಅಸಾಧ್ಯ ಬಯಕೆಯ ಉಗ್ರ ತಪಸ್ವಿಯ ನಿಗ್ರಹ ಮಾಡಿದ್ದೂ ಆಗ ಸರಿಯಾಗುತ್ತದೆ. ಏಕೆಂದರೆ ಆಗ ಬ್ರಾಹ್ಮಣ ಬಾಲಕ ಬದುಕಿ ಬಂದನೆಂದು ಪ್ರಸಂಗ ಹೇಳುತ್ತದೆ. 4. ಈ ಪ್ರಸಂಗವನ್ನು ಪ್ರಶ್ನಿಸುವವರು ಮುಖ್ಯವಾಗಿ ಇದನ್ನು ವರ್ಣದ ಕಲ್ಪನೆ ತಪ್ಪು ಅರ್ಥೈಕೆಯ ಹಿನ್ನೆಲೆಯಲ್ಲಿ ಮೇಲಿನ ಜಾತಿಗಳ ದ್ವೇಷದಿಂದ ವ್ಯವಸ್ಥೆಯೇ ಬೇಡ ಎಂಬ ಧೋರಣೆಯಲ್ಲಿ ಆಕ್ಷೇಪಿಸುವವರಾದರೆ ಅದು ಬೇರೆಯೇ ವಿಚಾರವಾಗುತ್ತದೆ. ವರ್ಣ ವ್ಯವಸ್ಥೆ ಸರಿಯಾಗಿ ಜಾರಿ ಮಾಡಿದನೇ ಎಂಬುದಷ್ಟೇ ಪ್ರಕೃತದ ಸಣ್ಣ ಪ್ರಶ್ನೆ. ಶೂದ್ರನೊಬ್ಬ ಮಾನವ ಸಹಜವಾದ ತಪಸ್ಸನ್ನು ಮಾಡಿದ್ದಕ್ಕೂ ಬ್ರಾಹ್ಮಣನ ಮಗ ಸಾಯುವುದಕ್ಕೂ ಏನು ಸಂಬಂಧವೆಂದು ಕೇಳುವವರಾದರೆ ರಾಮರಾಜ್ಯದಲ್ಲಿ ಎರಡೂ ಆಗಕೂಡದ ಅನಾಹುತಗಳೆಂದಷ್ಟೇ ಹೇಳಬೇಕಾಗುತ್ತದೆ. ಒಂದನ್ನು ನಿಜವೆಂದು ಇನ್ನೊಂದನ್ನು ಸುಳ್ಳೆಂದು ಆಗ ಹೇಳಬರುವುದಿಲ್ಲ. ಎರಡೂ ಒಬ್ಬನ ಕವಿಯ ವರ್ಣನೆಯೇ. ಇದನ್ನು ಈ ಹಿಂದಿನ ರಾಮರಾಜ್ಯ ವರ್ಣನೆಯ ಶ್ಲೋಕವೂ ಅನುಮೋದಿಸುತ್ತದೆ. ಬ್ರಾಹ್ಮಣಾಃ ಕ್ಷತ್ರಿಯಾಃ ವೈಶ್ಯ ಶೂದ್ರ ಲೋಭವರ್ಜಿತಾಃ ಸ್ವಕರ್ಮಸು ಪ್ರವರ್ತಂತೆ ತುಷ್ಟಾ ಸ್ವೈರೇವ ಕರ್ಮಭಿ. ಯುದ್ಧಕಾಂಡದ 131ನೇ ಸರ್ಗ 104ನೇ ಶ್ಲೋಕ. ಎಲ್ಲ ವರ್ಣದವರೂ ಲೋಭವಿಲ್ಲದವರಾಗಿ ತಮ್ಮ ಕಸುಬುಗಳಲ್ಲೇ ತೃಪ್ತರಾಗಿ ಅದರಲ್ಲೇ ತೊಡಗಿರುತ್ತಾ ಇದ್ದ ಕಾಲ ಅದು. ವೃತ್ತಿಗಳಿಂದ ಬರುವ ಲಾಭ, ಗೌರವ, ಅವುಗಳನ್ನು ಜನರು ನೋಡುವ ದೃಷ್ಟಿ ಇವು ಸಮಾನವಾಗಿದ್ದಾಗ ಯಾರೂ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಆಸೆ ಪಡದ ಕಾಲ ಅದು. ಅಧ್ಯಾಪನ ಮಾಡುವವನಿಗಿಂತ ನಟನಿಗೋ, ಕ್ರೀಡಾಪಟುವಿಗೋ, ಜೂಜುಕೋರನಿಗೋ, ಆದರ ಮಾಡುವವನಿಗೋ ಗೌರವವು, ಧನ ಸಂಪಾದನೆಯು, ಮನ್ನಣೆಯು, ಆದರ ಪ್ರೋತ್ಸಾಹಗಳು ಹೆಚ್ಚಾದರೆ ಜನಜೀವನದ ಚೌಕಟ್ಟಿನಲ್ಲಿ ಆಗುವ ಏರುಪೇರುಗಳನ್ನು ವರ್ಣಿಸಬೇಕೋ, ಅದರಿಂದುಂಟಾಗುವ ಪುರುಷಾರ್ಥ ತಾರತಮ್ಯದ ಅನರ್ಥಗಳನ್ನು, ಧರ್ಮ ಸಾಧನೆಯ ವಿಷಮತೆಗಳನ್ನು ಈ ಪ್ರಶ್ನೆ ಒಳಗೊಳ್ಳುತ್ತದೆ. ವೃತ್ತಿ, ಸಮಾಜ, ಪುರುಷಾರ್ಥ, ಧರ್ಮ ಕಲ್ಪನೆ
ಇವುಗಳ ಸಂಕೀರ್ಣ ಜಟಿಲ ಪ್ರಶ್ನೆ ಇದು. ಇಂದಿನ ಸ್ಥಿತಿಗತಿಗಳಿಂದ ನಮ್ಮ ಮೂಗಿನ ನೇರಕ್ಕೆ ಅಳೆಯಲ್ಪಡುವ ವಿಷಯ ಅಲ್ಲ. ಯಾವುದೇ ಹಾನಿಕರ ಅಲ್ಲದ ವೃತ್ತಿಯಲ್ಲೂ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ದೊರೆಯಬೇಕಾದ್ದು ಅವಶ್ಯ. ಹಾನಿಕರ ವೃತ್ತಿಗಳನ್ನು ಕೊಲೆ, ಕಳುವು, ಹಾದರ, ಮದ್ಯ ಮಾರಾಟ, ಮಾದಕ ವಸ್ತು ಶೇಖರಣೆ, ವಿತರಣೆ ಮೊದಲಾದವುಗಳನ್ನು ಆಳುಗ ನಿರ್ಮೂಲ ಮಾಡಿ ಜನ ನೆಮ್ಮದಿಯನ್ನುಂಟು ಮಾಡುತ್ತಿದ್ದ ಹೊಣೆ ಹೊತ್ತಿದ್ದ ಕಾಲ ಅದು. ಇಂದಿನಂತೆ ಅಮಿತ ಉದ್ಯೋಗಾವಕಾಶಗಳು, ಕೈಗಾರಿಕೆಗಳು, ಯಂತ್ರಜೀವನವೂ ಇಲ್ಲದ ಒಂದು ಕಾಲದಲ್ಲಿ ಇದ್ದ ಮಿತಿ ಚೌಕಟ್ಟಿನಲ್ಲಿ ಅವರವರು ಅವರವರ ವೃತ್ತಿಗಳಲ್ಲೇ ಇರಬೇಕಾದ ನಿರ್ಬಂಧವು ಅನಿವಾರ್ಯವಿತ್ತು. ಅದರಲ್ಲಿ ಪ್ರಯೋಗಶೀಲತೆ ಎಂಬುದು ಕೇವಲ ವೈಯಕ್ತಿಕ ವಿಷಯವಿರದೆ ಇಡೀ ಸಮಾಜದ ನೆಮ್ಮದಿಯ ಸಮತೋಲದ ವಿಷಯವಾಗಿದ್ದಿತು. ದೊರೆ ಅದಕ್ಕೆ ಬದ್ಧನಾಗಿದ್ದ. ನಿಷ್ಠುರವಾಗಿ ಅದನ್ನು ರಾಮ ಇಲ್ಲಿ ಜಾರಿ ಮಾಡಿದ ಅಷ್ಟೇ. ವರ್ಣಬಾಹಿರನಾದ ನಿಷಾದ ದೊರೆ ಗುಹ ರಾಮನಿಗೆ ಆದರ್ಶ ಮಿತ್ರನಾಗಿದ್ದನೆಂದರೆ ಆ ಕಾಲದ ಔದಾರ್ಯ ತಿಳಿಯಲಾರದೆ. ಆದ್ದರಿಂದ ಶಂಭುಕ ಪ್ರಕರಣವನ್ನು ಆಗ್ರಹ ಬಿಟ್ಟು ಅರಿಯಬೇಕು. ಶ್ರೀರಾಮಚಂದ್ರನ ಮುಂದುವರೆದ 4ನೆಯ ಅಧ್ಯಾಯದಲ್ಲಿ ಶ್ರೀರಾಮನ ಗುಣಗಳ ಪ್ರಧಾನತೆಯನ್ನು ಕಾಣೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.